ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿದ್ದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ನಿಮ್ಮಲ್ಲಿ ತುಂಬ ಜನ ಏನು ಮಾಡ್ತೀರಾ ಅಂತಂದರೆ, ನಮ್ಮ ಹತ್ರ ಇಷ್ಟು ಫಂಡ್ ಇದೆ, ನಮ್ಮ ಬಜೆಟ್ ಇರೋದು ಇಷ್ಟು ಗುರು, ಅದರಲ್ಲಿ ಯಾವ ರೀತಿಯ ಮನೆ ಕಟ್ಬೋದು ಅಂತ ಯೋಚನೆ ಮಾಡ್ತೀರಾ. ಮನೆಯರೆಲ್ಲ ಕೂತ್ಕೊತೀರಾ, ಒಂದು 5 ಲಕ್ಷ ಸೇವಿಂಗ್ಸ್ ಮಾಡ್ಕೊಂಡಿದ್ದೀವಿ, ಒಂದು 5 ಲಕ್ಷ ಲೋಕಲ್ ಆಗಿ ಲೋನ್ ತೊಗೊಬೋದು, ಇನ್ನೊಂದು 10 ಲಕ್ಷ ಬ್ಯಾಂಕಲ್ಲಿ ಲೋನ್ ತೊಗೋಬೋದು, 20 ಲಕ್ಷ ಒಟ್ಟು ಮಾಡ್ಕೊಂಡಿದ್ದೀವಿ. 20 ಲಕ್ಷದಲ್ಲಿ ಯಾವ ರೀತಿ ಮನೆ ಕಟ್ಬೋದು ಅಂತ ನೀವು ಥಿಂಕ್ ಮಾಡ್ತಾ ಇರ್ತೀರ. ಸೊ ಇಂದಿನ ವಿಡಿಯೋದಲ್ಲಿ 20 ಲಕ್ಷದಲ್ಲಿ ಯಾವ ಮನೆ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಜೊತೆಯಲ್ಲಿ ನಮ್ಮ ಏರಿಯಾದಲ್ಲಿ ತುಂಬ ಗಲಾಟೆ ನಡೀತಾ ಇದೆ, ಗಣೇಶೋತ್ಸವ ಆಗಿರೋದ್ರಿಂದ. ಸೊ ದಯವಿಟ್ಟು ಸೌಂಡ್ಸ್ಗಳು ಬರ್ತಾ ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಒಂದು ಎರಡನೇದಾಗಿ ಪೌರ ಕಾರ್ಮಿಕರ ಜೊತೆ ಒಂದು ಒಳ್ಳೆ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಆ ವಿಡಿಯೋ ನೋಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ ವೀಕ್ಷಕರೇ. ಓಕೆ, ಯುನಿಕ್ ವಿಡಿಯೋ. ಓಕೆ ಆಯಿತು. ಸೊ ಇವಾಗ ಬರುವಂಥ ನೀವೇನು ಮಾಡ್ತೀರಾ, 20 ಲಕ್ಷ ಇದೆ ನಮ್ಮ ಹತ್ರ. ಓಕೆ, ಯೂಶ್ವಲಿ ಹೊರಗಡೆ ಮಾರ್ಕೆಟಲ್ಲಿ ಹೋದರೆ ಕನ್ಸ್ಟ್ರಕ್ಷನ್ ಕಂಪನಿಗಳು ಏನು ಪ್ಯಾಕೇಜಸನ್ನು ಮಾಡ್ತಾ ಇದ್ದಾರೆ, 1600, 700, 800, 900, 2000, 2200 ಆ ಥರ ಎಲ್ಲ ಇದೆ. ಬಟ್ ಅವನೇನು ಎವರೇಜ್ ಅಂತ ಬಂದರೆ ನೀವೆಲ್ಲ ಯೋಚನೆ ಮಾಡೋದು 1800 ಎಲ್ಲರೂ ಇಷ್ಟಪಡುವಂಥ 1800. ಓಕೆ ಗುರು, ನಮ್ಮ ಬಜೆಟಿಗೆ ಆಗುತ್ತೆ ಅಂತ ಏನು ಮಾಡ್ತೀರಾ, 20 ಲ್ಯಾಕ್ ಡಿವೈಡೆಡ್ ಬೈ 1800 ಮಾಡ್ತೀರಾ. ನಿಮಗೆ ಉತ್ತರ ಬರುವಂಥದ್ದು 1000 ಪ್ಲಸ್ ಸ್ಕ್ವೇರ್ ಫೀಟ್ನ ಒಂದು ಮನೆ ಕಟ್ಬೋದು ಅಂತ ಬರುತ್ತೆ. ಬಟ್ ಆದರೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ, ನೋ ವೀಕ್ಷಕರೇ, ನೀವು 20 ಲಕ್ಷ ಇಟ್ಕೊಂಡ್ಬಿಟ್ಟು 1000 ಸ್ಕ್ವೇರ್ ಫೀಟ್ನ ಮನೆ ಕಟ್ಟೋಕ್ಕೆ ಆಗೋದಿಲ್ಲ. ಕಾರಣ ಏನು ಅಂತಂತಂದರೆ, ಇಲ್ಲಿ ನಿಮಗೆ ಹಿಡನ್ ಚಾರ್ಜಸ್ಗಳು ತುಂಬ ಇರುತ್ತೆ. ಹಿಡನ್ ಚಾರ್ಜಸ್ ಅನ್ನೋಕ್ಕಿಂತ ಎಕ್ಸ್ಟ್ರಾ ಚಾರ್ಜಸ್ಗಳು ತುಂಬ ಇರುತ್ತೆ ವೀಕ್ಷಕರೇ. ನೀವೇನು ಮನೆ ಕಟ್ಟಕ್ಕೆ 1800 ಅಂತ ನೀವೇನು ಡಿಸೈಡ್ ಮಾಡ್ಕೊಂಡಿರ್ತೀರ, ಇಟ್ಸ್ ನಾಟ್ ಫೈನಲ್ ಅಮೌಂಟ್. ಓಕೆ, ಅದು ಫೈನಲ್ ಅಮೌಂಟ್ ಅಲ್ಲ. ಅದ್ರ ಜೊತೆ ಇಲ್ಲಿ ಬೇರೆ ಬೇರೆ ಅನೇಕ ಕಾರ್ಯಗಳು ಲೈಕ್ ಕಾಂಪೌಂಡ್, ಗೇಟ್, ಸಮ್, ಪ್ಯಾರಾಪಿಟ್ ವಾಲು, ರೈಲಿಂಗ್ಸ್, ಫ್ರಂಟ್ ಎಲಿವೇಷನ್ಸ್, ಆಮೇಲೆ ಸ್ಟ್ರಕ್ಚರಲ್ ಡಿಸೈನು, ಪ್ಲ್ಯಾನ್ಸು, ಪರ್ಮಿಷನ್ಸು, ಲಾಸ್ಟಲ್ಲಿ ಈ ಏನು ವೇಸ್ಟೇಜ್ ಇರುತ್ತೆ ಡಿಸ್ಪೋಸ್ ಮಾಡುವಂಥದ್ದು, ಜೊತೆಯಲ್ಲಿ ವಾಟರ್ ಕನೆಕ್ಷನ್ಸು, ಪವರ್ ಚಾರ್ಜಸ್ಸು, ಮಿಸಲೇನಿಯಸ್ ಚಾರ್ಜಸ್ಸು, ಇನ್ನು ಸೆಕ್ಯೂರಿಟಿ ಚಾರ್ಜಸ್ಸು, ಅನೇಕ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಸೊ ನೀವು ಹತ್ರ 20 ಲಕ್ಷ ಇದೆ ಅಂತಂತಂದರೆ ನಿಮಗೆ ಬರುವಂತಹ ಮನೆ ಬಂದುಬಿಟ್ಟು 800 ಸ್ಕ್ವೇರ್ ಫೀಟ್ ಮನೆ, 800 ಸ್ಕ್ವೇರ್ ಫೀಟ್ನ ಮನೆ ನಿಮಗೆ ಇಲ್ಲಿ ಸಿಗುತ್ತೆ ವೀಕ್ಷಕರೇ. 800 ಸ್ಕ್ವೇರ್ ಫೀಟ್ ಮನೆ ಕಟ್ಬೋದು. ಸೊ 800 ಸ್ಕ್ವೇರ್ ಫೀಟನ್ನು 20 ಲಕ್ಷದಿಂದ ಡಿವೈಡ್ ಮಾಡಿದಾಗ ಹತ್ತಿರ 2500 ಪರ್ ಸ್ಕ್ವೇರ್ ಫೀಟು ಕೂಡ ನಿಮಗೆ ಬೀಳುತ್ತೆ. ಬಟ್ ದಿಸ್ ದ ಎಂಡ್ ಅಮೌಂಟ್, ಅದರ ಮೇಲ್ಗಡೆ ಮತ್ತೆ ಖರ್ಚು ನಿಮಗೆ ಇರೋದಿಲ್ಲ. ಇದು ನೀವು ಗ್ರೌಂಡ್ ಫ್ಲೋರ್ ಕಟ್ಟುವಂಥದ್ದು 2 BHK. ಹೌದು ವೀಕ್ಷಕರೇ, 2 BHK ಗ್ರೌಂಡ್ ಫ್ಲೋರ್ ಕಟ್ಬೋದು. ಹಾಲ್ ನಿಮಗೆ ಅರೌಂಡ್ 15/13 ಬರುತ್ತೆ. 12/10 ಒಂದು ರೂಮ್ ಬರುತ್ತೆ. 12/15 ಒಂದು ರೂಮ್ ಬರುತ್ತೆ, ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. 10/8 ವಿಶಾಲವಾದ ಕಿಚನನ್ನು ಮಾಡ್ಕೋಬೋದು. 5/4 ಬಾತ್ರೂಮನ್ನು ಮಾಡ್ಕೋಬೋದು. ಜೊತೆಯಲ್ಲಿ ಅಟ್ಯಾಚ್ಡ್ ಆಗಿರುವಂಥ 4/4 ಅಥವಾ 4/5 ಬಾತ್ರೂಮನ್ನು ಕೂಡ ನೀವಿಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಈ ಅಮೌಂಟ್ನಲ್ಲಿ ಏನೇನು ಬರುತ್ತೆ, ಯಾವ್ಯಾವ ಸೈಜ್ ಸಿಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದಾರೆ. ಇದೊಂದು ರಫ್ ಐಡಿಯಾ ವೀಕ್ಷಕರೇ. ಯಾಕಂತಂತಂದರೆ ಕೆಲವೊಬ್ಬರಿಗೆ ಚಿಕ್ಕ ರೂಮ್ ಸಾಕು, ದೊಡ್ಡ ರೂಮ್ ಸಾಕು, ಬೇರೆ ಬೇರೆ ಇದಿರುತ್ತೆ. ಕೆಲವೊಬ್ಬರಿಗೆ ಹಾಲ್ ಚಿಕ್ಕದು ಸಾಕು, ರೂಮ್ ದೊಡ್ಡದು ಬೇಕು. ಕೆಲವೊಬ್ಬರಿಗೆ ರೂಮ್ ಚಿಕ್ಕದು ಸಾಕು, ಹಾಲ್ ದೊಡ್ಡದು ಬೇಕು. ಆ ಥರ ಮಾಡ್ಕೋಬೋದು. ಆ್ಯಂಡ್ 3/4 ನಿಮಗೆ ಒಂದು ಪೂಜಾ ರೂಮನ್ನು ಕೂಡ ಇದ್ರ ಜೊತೆಲಿ ಕ್ರಿಯೇಟ್ ಮಾಡ್ಕೋಬೋದು ವೀಕ್ಷಕರೇ. 20 ಲಕ್ಷದಲ್ಲಿ ಎಲ್ಲದು ಬಂದುಬಿಡುತ್ತೆ, ಮಾಡ್ಕೋಬೋದು. ಬಟ್ ಆದರೆ ಇದು ನೀವು ಸ್ವಂತ ನಿಂತು ಲೈಕ್ ಯಾರಾದರೂ ಮೇಸ್ತ್ರಿಗಳನ್ನು ಇಟ್ಕೊಂಡು, ಲೋಕಲ್ ಕಾಂಟ್ರಾಕ್ಟರ್ಗಳನ್ನು ಇಟ್ಕೊಂಡು ಮಾಡುವಂಥ ಕೆಲಸ. ಓಕೆ, ಒಂದು ವೇಳೆ ಕಂಪ್ನಿಗಳಿಗೆ ಹೋಗ್ತೀರಾ, ಇದೇ ಇದರಲ್ಲಿ ಹೋಗ್ತೀರಾ ಅಂತ ನಿಮಗೆ ಅಡಿಷ್ನಲ್ ಚಾರ್ಜಸ್ಗಳಾಗ್ತವೆ ಬೇರೆ ಸಪ್ರೇಟಾಗಿ. ಅವ್ರು ಹೇಳ್ತಾರೆ ನಿಮ್ಗೆ, ಯಾರು ಹೇಳಲ್ಲ ಅಂತೇನಿಲ್ಲ, ಹೇಳ್ತಾರೆ ಈ 20 ಲಕ್ಷದಲ್ಲಿ ಇಷ್ಟು ಬರುತ್ತೆ, ಮೇಲ್ಗಡೆ ಇಷ್ಟು ಬರುತ್ತೆ, ಆ ಥರ ನಿಮಗೆ ಕಂಪ್ನಿಗಳು ತಿಳಿಸ್ಕೊಡ್ತಾರೆ ವೀಕ್ಷಕರೇ. ಜೊತೆಯಲ್ಲಿ ಎಲ್ಲವೂ ಕೂಡ ಸ್ಯಾಂಡಿಂದ ಮಾಡಿರುವಂಥದ್ದು, 6 ಇಂಚಸ್ ಬ್ಲಾಕ್ನಿಂದ ಕ್ರಿಯೇಟ್ ಮಾಡಿರುವಂಥ ಮನೆಯಲ್ಲಿ ನೋಡ್ಬೋದು. ಯಾವುದೇ ಕಾರಣಕ್ಕೆ ಮರಳಾಗಲಿ ಅಥವಾ ಈ ನಮ್ಮ ಮಡ್ಡಿಟ್ಕೆಗಳಾಗಲಿ ಅವೆಲ್ಲ ಬರ್ತಾ ಇಲ್ಲ. ಬಟ್ ಇವಾಗೆಲ್ಲ ತುಂಬ ಇಂಟರ್ಲಾಕಿಂಗ್ ಬ್ರಿಕ್ಸ್ಗಳು ಬರ್ತಾ ಇದೆ, ಇದು ಎಂಬ್ರಿಕ್ಸ್ ಬರ್ತಾ ಇದೆ. ಅವುಗಳನ್ನು ಕೂಡ ಯೂಸ್ ಮಾಡ್ಬೋದು. ಅವುಗಳ ಮೇಲೆ ವಿಡಿಯೋಸ್ ಕೂಡ ಮಾಡಿದ್ದೀನಿ. ಸೊ ಎಂಬ್ರಿಕೆಲ್ಲ ಯೂಸ್ ಮಾಡಿದಾಗ ಏನು ಗೊತ್ತಾ, ನಿಮಗೆ ಪ್ಲಾಸ್ಟ್ರಿಂಗ್ ಬೇಕಾಗಿಲ್ಲ, ಪುಟ್ಟಿ ಮಾಡಬೇಕಾಗಿಲ್ಲ, ತುಂಬ ಸೇವ್ ಆಗುತ್ತೆ ವೀಕ್ಷಕರೇ. ಬಟ್ ಆದರೆ ಇವೆಲ್ಲ ಇವಾಗ ಮಾರ್ಕೆಟಿಗೆ ಬಂದಿರೋದು, ಇನ್ನು 50 ವರ್ಷ ಬೇಕು ನಿಮಗೆ ಅದರ ಎಕ್ಸಾಕ್ಟ್ ರಿಸಲ್ಟ್ ಗೊತ್ತಾಗೋದಕ್ಕೆ. ಬಟ್ ಪರವಾಗಿಲ್ಲ ಗುರು, ನಾವು ರೆಡಿ ಇದ್ದೀವಿ, ಒಂದು ಎಕ್ಸ್ಪೆರಿಮೆಂಟ್ಗೆ ರೆಡಿ ಇದ್ದೀವಿ ಅಂತಂದರೆ ಆಬ್ವಿಯಸ್ಲಿ ನೀವು ಕೂಡ ಎಂಬ್ರಿಕ್ಸ್ಗಳನ್ನು ಯೂಸ್ ಮಾಡ್ಬೋದು. ಮಾಡಿ, ಈಕೋ ಫ್ರೆಂಡ್ಲಿ ಇರುತ್ತೆ, ಖರ್ಚು ತುಂಬ ಕಮ್ಮಿ ಆಗುತ್ತೆ. 15 ಲಕ್ಷದಲ್ಲೆಲ್ಲ ಮನೆ ಇದ್ದಾರೆ ಎಂಬ್ರಿಕ್ಸಲ್ಲಿ, ತೊಟ್ಟಿ ಮನೆಯೆಲ್ಲ ಕಟ್ಬಿಟ್ಟಿದ್ದಾರೆ 15 ಲಕ್ಷದಲ್ಲಿ. ಆಬ್ವಿಯಸ್ಲಿ ಕಟ್ಬೋದು ವೀಕ್ಷಕರೇ. ಇನ್ನರ್ ವಾಲ್ಗಳೆಲ್ಲ ನಿಮಗೆ 4 ಇಂಚಿನ ಬ್ರಿಕ್ಸ್ಗಳನ್ನು ಇಲ್ಲಿ ತೊಗೊಬೇಕಾಗುತ್ತೆ. UPVC ವಿಂಡೋಸ್ಗಳು ಬೇಕಾಗುತ್ತೆ. ಒಂದು 2 BHK ಮನೆ ಕಟ್ತೀರಾ ಅಂತಂದರೆ ಹತ್ತಿರ 8 ವಿಂಡೋಸ್ಗಳು ಬೇಕಾಗುತ್ತೆ. ಸಾಲ್ವುಡ್ನ ಫ್ರೇಮನ್ನು ಯೂಸ್ ಮಾಡಬೇಕಾಗತ್ತೆ. ಜೊತೆಯಲ್ಲಿ ಫ್ಲಶ್ ಡೋರ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. 3ರಿಂದ 4 ಫ್ಲಶ್ ಡೋರ್ ಬೇಕಾಗುತ್ತೆ ನಿಮಗೆ. ಫ್ಲಶ್ ಡೋರ್ಗಳೆಲ್ಲ ಇವಾಗ 3000ದಿಂದ 5000ವರೆಗೆ ಒಳ್ಳೊಳ್ಳೆ ಸಿಗುತ್ತೆ. ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ರಮಣಿ ಟಿಂಬರ್ಸು, ಒಮೆಗಾ ಡೋರ್ಸು 2-3 ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಬೋದು. ನೆಕ್ಸ್ಟ್ WPC ಡೋರ್ಗಳನ್ನು ಯೂಸ್ ಮಾಡಿ, ಯುಟಿಲಿಟಿ, ಬಾತ್ರೂಮ್ ಎಲ್ಲ ಕಡೆ WPC ಡೋರ್ಗಳನ್ನು ಯೂಸ್ ಮಾಡಿ. WPC ಡೋರ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, 700 ರೂಪಾಯಿ ಆಗುತ್ತೆ. ಬಟ್ ತಗೊಳ್ಳಿ ವೀಕ್ಷಕರು, ಯಾಕಂತಂದರೆ ಇದು
ಇದು ಬರಲ್ಲ, ಏನು ಬರಲ್ಲ ನಿಮಗೆ, ಟರ್ಮೈಟ್ ಬರಲ್ಲ, ಜೊತೆಯಲ್ಲಿ ವಾಟರ್ ರೆಸಿಸ್ಟೆಂಟ್ ವಾಟರ್ ಪ್ರೂಫ್ ಇರುತ್ತೆ. ಸೊ ಆದ್ದರಿಂದ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ಟೀಕ್ವುಡ್ನ ಮೇನ್ ಡೋರು ವಿತ್ ಫ್ರೇಮ್ ಅಂದರೆ ನಿಮಗೆ 35,000 to 40,000 ರೂಪಾಯಿ ಆಗುತ್ತೆ. ರೆಡಿಮೇಡ್ ಟೀಕ್ವುಡ್ ಡೋರ್ಗಳು ಸಿಗುತ್ತೆ ಒಮಾಗಾದಲ್ಲಿ ಮತ್ತು ರಮಣಿ ಟಿಂಬರ್ಸು ಎರಡೂ ಕಡೆ ಸಿಗುತ್ತೆ. ಡೆಫಿನೆಟ್ಲಿ ಅದನ್ನು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಕಾರ್ಪೆಂಟರ್ ಕಳ್ಸ್ಕೊಂಬಂದು ಎಲ್ಲ ಮಾಡಿಸೋ ಬದಲು ರೆಡಿ ಸಿಗುತ್ತೆ ವೀಕ್ಷಕರೇ. ಇನ್ನು 25,000 to 30,000 ರೂಪಾಯಿಗೆ ಪೂಜಾ ಡೋರ್ಗಳು ಕೂಡ ರೆಡಿ ಸಿಗ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ನೀವು ಇದೇ ಬಜೆಟಲ್ಲಿ 20 ಲಕ್ಷದಲ್ಲಿ ಎಲ್ಲದೂ ಕೂಡ ನಿಮಗೆ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಬರ್ತಾ ಇರೋಂಥದ್ದು ರೋಮಾ ಸ್ವಿಚಸ್ಗಳು. ಹೈಫೈ ಹಾಕಬೇಕಂತ ಏನಿಲ್ಲ, ರೋಮಾನು ಕೂಡ ಆ್ಯಂಕರ್ ರೋಮಾ ಇದೆ ಅಲ್ವ, ಅದು ಕೂಡ ನಿಮಗೆ ಈ ಬಜೆಟಲ್ಲಿ ಸಿಕ್ಬಿಡುತ್ತೆ. ಹೈಫೈ ಯಾವಾಗ ಯೂಸ್ ಮಾಡಿ ಅಂದರೆ 15 ಲಕ್ಷದ ಒಳಗಡೆ ಮನೆ ಕಟ್ತಾ ಇದ್ರೆ ಹೈಫೈ ಯೂಸ್ ಮಾಡಿ. 20 ಲಕ್ಷ ಎಲ್ಲ ಹೋಗ್ತಾ ಇದ್ದಾರೆ ಅಂತಂದರೆ ರೋಮಾ ಸ್ವಿಚಸ್ಸು, ಪಿನೋಲೆಕ್ಸ್ ಕೇಬಲ್ಗಳನ್ನು ಯೂಸ್ ಮಾಡ್ಬೋದು. ಮಹಾರಾಜ ಸ್ವಿಚಸ್ ಅಂತಲೂ ಕೂಡ ಬಂದಿದೆ, ಅವು ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಬಜೆಟ್ ಕಮ್ಮಿ ಇದ್ದರೆ ನೀವು ಹೈಫೈ ಅಥವಾ ಮಹಾರಾಜಗೆ ಹೋಗ್ಬೋದು. ಇನ್ನು ಫಿಟ್ಟಿಂಗ್ಸ್ ಅಂತ ಬಂದಾಗ ಸೆರಾ ಫಿಟ್ಟಿಂಗ್ಸ್ಗಳು, SS ಜೊತೆಯಲ್ಲಿ ಕೆರಾವಿಟ್ ಇದನ್ನು ಯೂಸ್ ಮಾಡ್ಬೋದು. ಜಾಗ್ವಾರ್ಗೆ ಹೋಗ್ಬಾರ್ದ ಗುರು, ಜಾಗ್ವಾರ್ಗೆ ಹೋಗ್ಬೇಡಿ, ತುಂಬನೇ ರಗಳ ಇದೆ. ಆ್ಯಕ್ಚುಲಿ ಸರ್ವಿಸ್ ಚೆನ್ನಾಗಿದೆ, ಬಟ್ ಆದರೆ ಕ್ವಾಲಿಟಿ ಮುಂಚೆ ಥರ ಇಲ್ಲ. ಜಾಗ್ವಾರ್ ಇವಾಗ ಮುಂಚೆ ಥರ ಕ್ವಾಲಿಟಿ ಇಲ್ಲ, ಕ್ವಾಲಿಟಿ ತುಂಬ ಡೌನ್ ಮಾಡಿಬಿಟ್ಟಿದ್ದಾರೆ. ಗೊತ್ತಿಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು, ಬಟ್ ಸರ್ವಿಸ್ ಚೆನ್ನಾಗಿದೆ. ಏನೋ ಸಮಸ್ಯೆಗಳಾಯಿತು ಅಂತಂತಂದರೆ ಇಮಿಡಿಯೇಟ್ಲಿ ಬರ್ತಾರೆ, ಅಟೆಂಡ್ ಮಾಡಿಬಿಟ್ಟು ಹೋಗ್ತಾರೆ. ಬಟ್ ಸಮಸ್ಯೆ ಬರಬಾರ್ದು ಅದು. ಅದಕ್ಕೋಸ್ಕರ ನೀವು ಸೆರಾ ಇರ್ಬೋದು, SS ಇರ್ಬೋದು, ಏಷ್ಯನ್ ಪೇಂಟ್ಸ್ ಅವ್ರದ್ದು SS ಬರ್ತಾ ಇದೆ, ಕೆರೋವಿಟ್ ಇರ್ಬೋದು, ಇವು ಮಾರ್ವೆಲ್ ತುಂಬ ಕಮ್ಮಿ ಕೊಡ್ತಾನೆ, ಅವುಗಳನ್ನು ಕೂಡ ಯೂಸ್ ಮಾಡ್ಬೋದು. ಇನ್ನು ಫ್ರಿಂಗ್ ಅಂತ ಬಂದಾಗ 2x4ನ ವಿಟ್ರಿಫೈ ಟೈಲ್ಸ್ಗಳನ್ನು ಯೂಸ್ ಮಾಡಿ. 2x4ಗಿಂತ ಮೇಲೆ ಹೋದರೆ ನಿಜವಾಗ್ಲೂ ತುಂಬ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ. ಅಥವಾ ಸ್ಕೋಪ್ ಗ್ರಾನೈಟಲ್ಲಿ ಒಳ್ಳೆ 55 ರೂಪಾಯಿಂದ ಗ್ರಾನೈಟ್ ಸ್ಟಾರ್ಟ್ ಆಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು ವೀಕ್ಷಕರೇ. 55 ರೂಪಾಯಿದು ಯೂಸ್ ಮಾಡಿಬಿಡಿ. ಮತ್ತು ನೀವು 60, 70, 75 ರೂಪೀಸ್ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು 60-70 ರೂಪೀಸ್ದು ಯೂಸ್ ಮಾಡ್ಬೋದು. ಇನ್ನು ಸೆರಾಮಿಕ್ ಟೈಲ್ಸ್ಗೆ ಹೋಗ್ತೀರಾ ಅಂತಂದರೆ ಪವರ್ ಸ್ವಲ್ಪ ಪ್ರಾಬ್ಲಮ್ ಇದೆ, ದಯವಿಟ್ಟು ಇದನ್ನು ಕೂಡ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಕರೆಂಟೇ ಹೋಗ್ಬಿಡ್ತು. ಸೊ ದಯವಿಟ್ಟು ಇರೋ ಬ್ರೈಟ್ನೆಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಮಾತು ಇಂಪಾರ್ಟೆಂಟು, ನೋಡೋದೇನು ಇಂಪಾರ್ಟೆಂಟ್ ಇಲ್ಲ ಅನ್ಕೊತೀನಿ. ಸೊ ನಾನೇನು ಹೇಳ್ತಾ ಇದ್ದೆ, ಟೈಲ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೆ. 2x4 ಟೈಲ್ಸನ್ನು ಯೂಸ್ ಮಾಡಿ. ಆ್ಯಂಡ್ ಇನ್ನೂ ಕಮ್ಮಿ ರೇಟಲ್ಲಿ ಆಗಬೇಕು ಅಂತಂತಂದರೆ 2x2ನ ಟೈಲ್ಸ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ಇವಾಗ 2x2 ಟೈಲ್ಸ್ಗಳನ್ನು ಕೂಡ ಮತ್ತೆ ಮರು ಜನ್ಮ ಬಂದುಬಿಟ್ಟಿದೆ 2x2 ಟೈಲ್ಸ್ಗಳಿಗೆ. ಆ್ಯಂಡ್ ಬೇರೆ ರೀತಿಯ ಕ್ವಾಲಿಟಿ, ಬೇರೆ ರೀತಿಯ ಪ್ಯಾಟರ್ನು, ಬೇರೆ ರೀತಿಯ ಡಿಸೈನ್ನ ಟೈಲ್ಸ್ಗಳು ಕೂಡ ನಿಮಗೆ ಇವಾಗ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು ವೀಕ್ಷಕರೇ. ಇವೆಲ್ಲವೂ ಕೂಡ ಟೈಲ್ಸ್ ಆದರೆ 55 to 60 ರೂಪೀಸ್, ಗ್ರಾನೈಟ್ ಆದರೆ 60 to 70 ರೂಪೀಸ್ ಯೂಸ್ ಮಾಡಿ. ನಿಮಗೆ ಇದೇ ಬಜೆಟಲ್ಲಿ ಆಗೋಗ್ಬಿಡುತ್ತೆ. ಗ್ರಾನೈಟನ್ನು ಯೂಸ್ ಮಾಡ್ಬೋದು. ಆದರೆ ಗ್ರಾನೈಟಲ್ಲಿ ಸಮಸ್ಯೆ ಏನಂತಂತಂದರೆ, ಒಳ್ಳೆಯದೇ ಗ್ರಾನೈಟು, ಆದರೆ ಕೂಲಾಗಿರುತ್ತೆ ವೀಕ್ಷಕರೇ. ಕೋಲ್ಡು ತುಂಬ ಜನರಿಗೆ ಇದರಿಂದ ಶೀತ ಸಮಸ್ಯೆಗಳು ಬರೋ ಸಾಧ್ಯತೆಗಳಿರ್ತವೆ, ಜಾಯಿಂಟ್ ಪೇನ್ ಬರೋ ಸಾಧ್ಯತೆಗಳಿರ್ತವೆ, ಮಂಡಿ ನೋವು ಬರೋ ಸಾಧ್ಯತೆಗಳಿರ್ತವೆ. ಸೊ ಆದ್ದರಿಂದ ಯಾರಿಗೆ ಈ ಸಮಸ್ಯೆಗಳೆಲ್ಲ ಇದೆ ಆಲ್ರೆಡಿ, ಅವರು ಗ್ರಾನೈಟನ್ನು ಯೂಸ್ ಮಾಡಬೇಡಿ ವೀಕ್ಷಕರೇ. ಸೊ ಬಾತ್ರೂಮಲ್ಲೂ ಕೂಡ ನೀವು 45 ರೂಪಾಯಿಯ ಟೈಲ್ಸ್ಗಳನ್ನು ಯೂಸ್ ಮಾಡ್ಬೋದು. ಯಾರೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು 25 ರೂಪೀಸ್ 30 ಯೂಸ್ ಮಾಡಿಬಿಡಿ. 45 ರೂಪೀಸ್ದು ಕೆಳಗಡೆ ನೀವು ಆ್ಯಂಟಿ ಸ್ಕಿಡನ್ನು ಹಾಕಿ, ಮೇಲ್ಗಡೆನೂ ಕೂಡ 2x4 ಯೂಸ್ ಮಾಡಿ. 1.5 ಚಿಕ್ಕದಾಗ್ಬಿಡುತ್ತೆ. ಈ ಕಾಲದಲ್ಲೆಲ್ಲ ಸೂಪರ್ ಆಗಿರೋದು 2x4 ನಿಮಗೆ 45 ರೂಪಾಯಿಗೆಲ್ಲ ಸಿಗ್ತಾ ಇದೆ. ಆಬ್ವಿಯಸ್ಲಿ ಅದನ್ನು ಕೂಡ ಯೂಸ್ ಮಾಡ್ಬೋದು. ಕಿಚನಲ್ಲಿ ನೀವು 45 ರೂಪೀಸ್ನ 2x4 ಟೈಲ್ಸ್ಗಳನ್ನು ಯೂಸ್ ಮಾಡಿ. ಕಿಚನ್ ಟೈಲ್ಸು ಕಪ್ಪು ಸೊಸರೆಲ್ಲ ಯಾವುದು ಹಾಕೋಕ್ಕೆ ಹೋಗ್ಬೇಡಿ, ಮಲ್ಟಿ ಕಲರೆಲ್ಲ ಯಾವುದು ಹಾಕೋಕ್ಕೆ ಹೋಗ್ಬೇಡಿ. ಡಾರ್ಕನ್ನು ಫ್ಲೋರಿಂಗಿಗೆ ಆ್ಯಂಡ್ ಬ್ರೈಟ್ ಆಗಿರೋದು ನಿಮಗೆ ವಾಲ್ಗೆ ಯೂಸ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಕಿಚನ್ ಕ್ಯಾಬಿನೆಟ್ ಏನು ಬರುತ್ತೆ ಇದರಲ್ಲಿ ಗ್ಯಾಲಕ್ಸಿ ಯೂಸ್ ಮಾಡಿ, ಕಮ್ಮಿ ರೇಟ್ಗೂ ಆಗಿಬಿಡುತ್ತೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಬಜೆಟ್ ಇದೆ ಅಂತಂತಂದರೆ ಆಬ್ವಿಯಸ್ಲಿ ನೀವು ಕಾರ್ಡ್ಸ್ಗೆ ಹೋಗ್ಬೋದು. ಬಟ್ ಕಾರ್ಡ್ಸು ಕೂಡ ಡಾರ್ಕ್ ಆಗಿರಲಿ ವೀಕ್ಷಕರು, ತುಂಬ ಬ್ರೈಟ್ ಆಗಿರೋದನ್ನು ತೊಗೊಳಕ್ಕೆ ಹೋಗ್ಬೇಡಿ. ನಾಳೆ ದಿನ ಒಂದು 5-6 ವರ್ಷ ಆದಮೇಲೆ ಪ್ಯಾಚಸ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಎಷ್ಟೇ ನೋಡಿಕೊಂಡ್ರೂ ಕೂಡ ನೀವು ಇಲ್ಲಿ ಸಿಟ್ರಿಕ್, ಈ ಆಮ್ಲ ಗುಣ ಇರುವಂತಹ ತುಂಬ ಯೂಸ್ ಮಾಡ್ತೀರಾ ವಸ್ತುಗಳನ್ನು ಯೂಸ್ ಮಾಡೋದ್ರಿಂದ ಕಲೆಗಳಾಗೋದಂತೂ ಗ್ಯಾರಂಟಿ ವೀಕ್ಷಕರೇ. ದಯವಿಟ್ಟು ಇದು ಗಮನದಲ್ಲಿ ಇಟ್ಕೊಳ್ಳಿ. ಬಾತ್ರೂಮ್ ಇವೆಲ್ಲ ಆಗೋಯ್ತು. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಪೇಂಟಿಂಗ್. ಹೌದು ವೀಕ್ಷಕರೇ, ಇಲ್ಲಿ ಪುಟ್ಟಿ ಮಾಡ್ಬೋದು, 2 ಕೋಟ್ ಪ್ರೈಮರ್ ಮಾಡ್ಬೋದು, 2 ಕೋಟ್ ಪೇಂಟಿಂಗ್ ಮಾಡ್ಬೋದು. ಏಷ್ಯನ್ ಪೇಂಟ್ಸ್ ಅದು ಡೆಫಿನೆಟ್ಲಿ ಇಲ್ಲಿ ಬರುತ್ತೆ. ಇಲ್ಲ ಅಂತಂದರೆ ನಿಪ್ಪೋನ್ ಕೂಡ ತುಂಬ ಚೆನ್ನಾಗಿದೆ, ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದ್ದಾನೆ. ನಿಪ್ಪೋನ್ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು ವೀಕ್ಷಕರೇ. ಸೊ ಇದರ ನಂತರ ಬರ್ತಾ ಇರುವಂಥದ್ದು ವಾಟರ್ ಟ್ಯಾಂಕ್. ಟ್ರಿಪಲ್ ಲೇಯರ್ ಯೂಸ್ ಮಾಡಿ, ಎನಿ ಕಂಡೀಷನ್ ಟ್ರಿಪಲ್ ಲೇಯರ್ ಯೂಸ್ ಮಾಡಿ. ಜೊತೆಯಲ್ಲಿ 1000 ಲೀಟರ್ ವಾಟರ್ ಟ್ಯಾಂಕ್ ಅಂತೂ ನಿಮಗೆ ಇದೇ ರೇಟಲ್ಲಿ, ಇದೇ ಕಾಸ್ಟಲ್ಲಿ ಬಂದುಬಿಡುತ್ತೆ. 20 ಲಕ್ಷ ಮನೆ ಕಟ್ತಾ ಇದ್ದೀವಿ, 500 ಲೀಟರ್ ಟ್ಯಾಂಕ್ ಹಾಕೋ. 500 ಲೀಟರ್ ಟ್ಯಾಂಕ್ ಆ್ಯಕ್ಚುಲಿ ವೇಸ್ಟ್ ವೀಕ್ಷಕರೇ, ಹಾಕೋಕ್ಕೂ ಹೋಗಬೇಡಿ. ನೀವು 1000 ಲೀಟರ್ನ ಟ್ಯಾಂಕನ್ನು ಇಲ್ಲಿ ಯೂಸ್ ಮಾಡ್ಬೋದು ವೀಕ್ಷಕರೇ. ಇನ್ನು ಸ್ವಲ್ಪ ಟೆಕ್ನಿಕಲಿ ಹೇಳಬೇಕು ಅಂತಂತಂದರೆ, ನೀವು ಇಡೀ ಮನೆಗೆ 53 ಗ್ರೇಡ್ ಸಿಮೆಂಟನ್ನು ಬಿರ್ಲಾ ಸೂಪರ್ ಇರ್ಬೋದು, ಯಾವ್ದಾದ್ರು ಯೂಸ್ ಮಾಡಿ. ಕಾಂಕ್ರೀಟ್ಗೆ ಯೂಸ್ ಮಾಡಿ, ಓನ್ಲಿ ಕಾಂಕ್ರೀಟ್, ಎಲ್ಲೆಲ್ಲಿ ಕಾಂಕ್ರೀಟ್ ಹಾಕ್ತಾರೆ ಅಲ್ಲಿ ಮಾತ್ರ 53 ಗ್ರೇಡ್ ಯೂಸ್ ಮಾಡಿ. ಆ್ಯಂಡ್ ಉಳಿದ ಕಡೆ ಎಲ್ಲ 43 ಗ್ರೇಡ್ ಜುವಾರಿ ಸಿಮೆಂಟನ್ನು ಜುವಾರಿ ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ಜುವಾರಿ ಯೂಸ್ ಮಾಡ್ಬೋದು ಮನೆ ಕಟ್ಟೋದಕ್ಕೆ, ಈ ಮೇಸನ್ ವರ್ಕ್ಗೆ, ಬ್ರಿಕ್
ಇದು ಮಾಡೋದಕ್ಕೆ, ಜೊತೆಯಲ್ಲಿ ಪ್ಲಾಸ್ಟ್ರಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ನೀವು 43 ಗ್ರೇಡ್ನ ಜುವಾರಿ ಸಿಮೆಂಟ್ಗಳನ್ನು ಯೂಸ್ ಮಾಡ್ಬೋದು, ಸಿಮೆಂಟನ್ನು ಯೂಸ್ ಮಾಡ್ಬೋದು. ಬಟ್ ಕಾಂಕ್ರೀಟ್ಗೆ ಮಾತ್ರ ನೀವು ಬಿರ್ಲಾ ಸೂಪರ್, ಕೋರ್ಮಂಡಲ್ ಯಾವುದಾದ್ರೂ ಕೂಡ 53 ಗ್ರೇಡನ್ನು ಯೂಸ್ ಮಾಡಿ. ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ಇಲ್ಲಿ ಈ ರೀತಿ ಇದು ಮಾಡೋದ್ರಿಂದ. ಆ್ಯಂಡ್ ಇನ್ನು TMT ಅಂತ ಬಂದಾಗ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಕಾಮಧೇನು. ಮುಂಚೆಯಿಂದ ಚಾನಲ್ ಓಪನ್ ಮಾಡಿದಾಗಲಿಂದ ಕಾಮಧೇನು 550D TMTನ ಯೂಸ್ ಮಾಡಿ ವೀಕ್ಷಕರೇ. ಅವಾಗಿಂದ ಹೇಳ್ತಾ ಇದ್ದೀನಿ ನಾನು ಎಲ್ಲರಿಗೂ ಕಾಮಧೇನು ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ನಾನು ಯೂಸ್ ಮಾಡಿದ್ದೀನಿ, ಚೆನ್ನಾಗಿದೆ. ಅದಕ್ಕೋಸ್ಕರ ಬೆಲೆಗಳು ಕೂಡ ತುಂಬ ಫ್ಲಕ್ಚುಯೇಟ್ ಆಗಲ್ಲ. ಕಾಮಧೇನುದು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ. ಸೊ ಆದ್ದರಿಂದ ಕಾಮಧೇನು DTMT 550D ಅಂತ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡಬಹುದು. ಸ್ಯಾಂಡ್ ಪಿ ಸ್ಯಾಂಡನ್ನು ನೀವಿಲ್ಲಿ ಯೂಸ್ ಮಾಡುವಂಥದ್ದು ವೀಕ್ಷಕರೇ. ಸೊ ಗೊತ್ತಾಯ್ತಲ್ಲ, ಒಂದು ಒಳ್ಳೆ ಬೆಲೆಯಲ್ಲಿ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತಂತಂದರೆ ನೀವು ಕನ್ನಡ ಕೋರಾ ಲಾಕ್ ಚಾನಲನ್ನು ಆ್ಯಂಡ್ ಕನ್ನಡ ಕೋರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಂಥ ಎಲ್ಲ ನಾಲೆಜಸ್ಗಳು, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿರೋಂಥ ಎಲ್ಲ ಮಟೀರಿಯಲ್ಗಳ ಇನ್ಫಾರ್ಮೇಷನ್ನು ಅದು ಎಲ್ಲಿ ಸಿಗುತ್ತೆ. ಆ್ಯಂಡ್ ಜೊತೆಲಿ ಕನ್ಸ್ಟ್ರಕ್ಷನ್ ಮಾಡಾದಮೇಲೆ ಇಂಟೀರಿಯರು, ಅದು ಆದಮೇಲೆ ನಿಮಗೆ ಫರ್ನಿಚರು, ಅದು ಆದಮೇಲೆ ಅಪ್ಲೈನ್ಸಸ್ಸು, ಅದು ಆದಮೇಲೆ ಇನ್ನೇನು ಇಲ್ಲ. ಇದೇ ರೀತಿ ಅನೇಕ ಪ್ರಾಡಕ್ಟ್ಗಳ ಬಗ್ಗೆ ನಿಮಗೆ ಮಾಹಿತಿಗಳನ್ನು ಕೊಡ್ತಾನೆ ಇರ್ತೀನಿ. ದಯವಿಟ್ಟು ಕನ್ನಡ ಕೋರಾ ಲಾಗ್ ಮತ್ತು ಕನ್ನಡ ಕೋರಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಆ್ಯಂಡ್ ಯಾವ ಬಜೆಟಲ್ಲಿ ಮನೆ ಬೇಕು ನಿಮಗೆ, ಆ್ಯಂಡ್ ಆ ಬಜೆಟಲ್ಲಿ ಇನ್ನೇನು ಸಿಗುತ್ತೆ ನಿಮಗೆ. 10 ಲಕ್ಷದಲ್ಲಿ ಮನೆ ಕಟ್ಟರೆ ನಮಗೇನು ಸಿಗುತ್ತೆ ಗುರು? 5 ಲಕ್ಷದಲ್ಲಿ ಮನೆ ಕಟ್ಟರೆ ಏನು ಸಿಗುತ್ತೆ ಗುರು? 15 ಲಕ್ಷದಲ್ಲಿ ಮನೆ ಕಟ್ಟರೆ ಏನು ಸಿಗುತ್ತೆ? 30 ಲಕ್ಷದಲ್ಲಿ ಮನೆ ಕಟ್ಟರೆ ಏನು ಸಿಗುತ್ತೆ? ಇವೆಲ್ಲ ಮಾಹಿತಿ ಬೇಕು ಅಂತಂದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಮೆಸೇಜ್ ಹಾಕೋದನ್ನು ಮರಿಬೇಡಿ. ಜಾಸ್ತಿ ಯಾರು ಮೆಸೇಜ್ ಹಾಕ್ತೀರಾ ಅದ್ರ ಮೇಲೆ ನಿಮಗೆ ಮಾಹಿತಿಯನ್ನು ತಂದುಕೊಡ್ತೀನಿ ವೀಕ್ಷಕ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಎಷ್ಟು ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.